ಕರ್ನಾಟಕ ರಾಜ್ಯದಲ್ಲಿ 30ನೇ ತಾರೀಕಿಂದ ಮುಂದಿನ 1 ತಿಂಗಳ ಕಾಲ SIR ಪ್ರಕ್ರಿಯೆ ನಡೀತಾ ಇದೆ. ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ SIR ಅತ್ಯಂತ ಕಾನೂನುಬದ್ಧವಾಗಿ ಆಗಿದೆ. ಆದರೆ ಕರ್ನಾಟಕ ಒಂದು ಮೊದಲ ರಾಜ್ಯ ಕಾನೂನನ್ನು ಮೀರಿ ಕಾನೂನು ವಿರೋಧಿಯಾಗಿ SIR ಅನ್ನು ಮಾಡಲಾಗ್ತಾ ಇದೆ. ಸರ್ಕಾರದ ಆನತಿಯಂತೆ, ಕಾಂಗ್ರೆಸ್ ಸರ್ಕಾರದ ಆನತಿಯಂತೆ BLOಗಳು ಮಸೀದಿಗಳಲ್ಲಿ, ಶಾದಿ ಮಹಲ್ಗಳಲ್ಲಿ, ಚೌಲ್ಟ್ರಿಗಳಲ್ಲಿ ಮತ್ತು ಓಪನ್ ಪ್ರದೇಶಗಳಲ್ಲಿ ಕೂತು 300, 400, 500 ಜನರನ್ನು ಗುಡ್ಡೆ ಹಾಕ್ಕೊಂಡು ಅಲ್ಲಿ ಎನ್ಯುಮರೇಷನ್ ಫಾರ್ಮನ್ನು ತುಂಬಿಸುವಂಥ, ಅಲ್ಲಿ ಇಲ್ಲಿಗಲಿ ಆಗಿ ಅವರಿಗೆ ಅಡ್ರೆಸ್ಸನ್ನು, ಅವರ ವೋಟರ್ ID ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಅಕ್ರಮ ಇದೆ. ನಾನು ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದೀನಿ. ಖಂಡಿತವಾಗಿ ಕೇಂದ್ರ ಚುನಾವಣಾ ಆಯೋಗ ಇದನ್ನು ಕ್ರಮ ಕೈಗೊಳ್ಳುತ್ತೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರಿಗೆ ಯಾರು ಇಲ್ಲಿ ಮತದಾರರೇ ಅಲ್ಲ ಅಂಥವರನ್ನು ಮತದಾರ ಪಟ್ಟಿಗೆ ಸೇರಿಸುವಂಥ ಷಡ್ಯಂತ್ರಕ್ಕೆ ತಡೆಯನ್ನು ಹಾಕಬೇಕನ್ನುವಂಥ ವಿನಂತಿಯನ್ನು ಮಾಡಿದ್ದೀವಿ. ಸರ್ಕಾರದ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ 30ನೇ ತಾರೀಕಿಂದ ಮುಂದಿನ 1 ತಿಂಗಳ ಕಾಲ SIR ಪ್ರಕ್ರಿಯೆ ನಡೀತಾ ಇದೆ. ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ SIR ಅತ್ಯಂತ ಕಾನೂನುಬದ್ಧವಾಗಿ ಆಗಿದೆ. ಆದರೆ ಕರ್ನಾಟಕ ಒಂದು ಮೊದಲ ರಾಜ್ಯ ಕಾನೂನನ್ನು ಮೀರಿ ಕಾನೂನು ವಿರೋಧಿಯಾಗಿ SIR ಅನ್ನು ಮಾಡಲಾಗ್ತಾ ಇದೆ. ಸರ್ಕಾರದ ಆನತಿಯಂತೆ, ಕಾಂಗ್ರೆಸ್ ಸರ್ಕಾರದ ಆನತಿಯಂತೆ BLOಗಳು ಮಸೀದಿಗಳಲ್ಲಿ, ಶಾದಿ ಮಹಲ್ಗಳಲ್ಲಿ, ಚೌಲ್ಟ್ರಿಗಳಲ್ಲಿ ಮತ್ತು ಓಪನ್ ಪ್ರದೇಶಗಳಲ್ಲಿ ಕೂತು 300, 400, 500 ಜನರನ್ನು ಗುಡ್ಡೆ ಹಾಕ್ಕೊಂಡು ಅಲ್ಲಿ ಎನ್ಯುಮರೇಷನ್ ಫಾರ್ಮನ್ನು ತುಂಬಿಸುವಂಥ, ಅಲ್ಲಿ ಇಲ್ಲಿಗಲಿ ಆಗಿ ಅವರಿಗೆ ಅಡ್ರೆಸ್ಸನ್ನು, ಅವರ ವೋಟರ್ ID ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಅಕ್ರಮ ಇದೆ. ನಾನು ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದೀನಿ. ಖಂಡಿತವಾಗಿ ಕೇಂದ್ರ ಚುನಾವಣಾ ಆಯೋಗ ಇದನ್ನು ಕ್ರಮ ಕೈಗೊಳ್ಳುತ್ತೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರಿಗೆ ಯಾರು ಇಲ್ಲಿ ಮತದಾರರೇ ಅಲ್ಲ ಅಂಥವರನ್ನು ಮತದಾರ ಪಟ್ಟಿಗೆ ಸೇರಿಸುವಂಥ ಷಡ್ಯಂತ್ರಕ್ಕೆ ತಡೆಯನ್ನು ಹಾಕಬೇಕನ್ನುವಂಥ ವಿನಂತಿಯನ್ನು ಮಾಡಿದ್ದೀವಿ. ಸರ್ಕಾರದ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ.